ಗ್ರಾಮಸ್ಥರು ಸುಮಾರು 50 ವರ್ಷದಿಂದ ನಾವು ನಮ್ಮ ಜಮೀನು ಖಾತೆ ಜಮೀನಿನ ತಲೆಯಲ್ಲಿ ಸ್ವಲ್ಪ ಏನು ಒಬ್ಬೊಬ್ಬರಿಗೆ ಒಂದು 3 ಎಕರೆ 10 ಎಕರೆ ಬರುತ್ತೆ. ಆ ಜಮೀನು 40-50 ವರ್ಷದಿಂದ ಗೋಬಿಟಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಭತ್ತ ಬೆಳಿತೀವಿ, ಜೋಳ ಬೆಳಿತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಕೆಜಿಕೊಪ್ಪದ ಗ್ರಾಮಸ್ಥರಿಂದ ಈ ಫಾರೆಸ್ಟ್ ಅಧಿಕಾರಿಗಳು ಅವರು ಇದಕ್ಕೆ ಮೊಣದು ನಾವು ಭತ್ತ ಬಿತ್ತಿದ ಭತ್ತದ ಮೇಲೆ ಗಿಡ ನೆಟ್ಟು ಬಂದಿದ್ದಾರೆ. ಅದಕ್ಕಾಗಿ ನಮ್ಗೆ ಭಾಳ ಅನ್ಯಾಯ ಆಗಿದೆ. ನಮ್ಗೆ ಇರೋದು ಅದು 3 ತಿಂಗಳು ನೀರಲ್ಲಿ ಇರ್ತೈತೆ ಜಮೀನು. ಅದಕ್ಕಾಗಿ ನಾವು ಸ್ವಲ್ಪ ಜಮೀನು ಸಹಾಯಕ್ಕಾಗಿ ತಲೆ ಒತ್ತುವರಿ ಮಾಡ್ಕೊಂಡಿದ್ದೀವಿ. ಈಗಲ್ಲ, ಅದು 50 ವರ್ಷದಿಂದ ಮಾಡ್ತಾ ಇದ್ದೀವಿ. ಆ ಜಮೀನನ್ನು ಇವರು ಗುದ್ದು ಹೊಡೆದು ಗಿಡ ನೆಟ್ಟು ಬಂದಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಬೇಕು ಅಂತೇಳಿ ನ್ಯಾಯ ಕೇಳಲಿಕ್ಕಾಗಿ ಇವ್ರ ಹತ್ರ ಬಂದಿದ್ದೀವಿ. ದಯವಿಟ್ಟು ಅವರು ನಮ್ಮ ಕೋರಿಕೆಗೆ ಒಪ್ಪಿ ನ್ಯಾಯ ಕೊಡ್ಬೇಕಂತೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ರೈತರಲ್ಲಿ ನೀವು ಉಳುಮೆ ಮಾಡ್ತಿದ್ದೀರಾ? ನಾವು ಒಂದು 25 ಕುಟುಂಬ ಸರ್. ಹಾಂ, ನೀವು ಅಲ್ಲಿ ಮತ್ತೆ ರಾತ್ರಿ ಹೋಗಿ ಊಟಿ ಮಾಡಿದ್ರಿ ಅಂತ ಹೇಳಿ ಅವ್ರು ಹೇಳ್ತಾರೆ. ರಾತ್ರಿ ಮಾಡಿಲ್ಲ, ಏನು ಮಾಡಿಲ್ಲ. ಇವ್ರು ಹೇಳಿದ್ರು, ಯಾರೋ ಹೇಳಿದ ಮಾತು ಕೇಳ್ಕಿಂತ ಬಂದಿದ್ದಾರೆ ಅಷ್ಟೇ. ನಾವು ಹಗಲೇ ಬಿತ್ತಿದ್ದು, ಉಳುಮೆ ಮಾಡಿ ಬಿತ್ತೀವಿ, ಟ್ಯಾಕ್ಟ್ರಿ ಹೊಡೆದು ಭತ್ತ ಬಿತ್ತೀವಿ. ಭತ್ತದ ಮೇಲೆ ಗುದ್ದು ಹೊಡೆದು ಗಿಡ ನೆಟ್ಟು ಬಂದಿದ್ದಾರೆ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು. ಅವರು ಯಾವ ಊರು? ಹಾಂ, ಹೇಳ್ರಿ, ಏನು ಸಮಸ್ಯೆ? ನಮಗೆ ಸಮಸ್ಯೆ ಏನು ಅದೇ, ನಮಗೆ ಬಿತ್ತಲಿಕ್ಕೆ ಕೊಡೋದಿಲ್ಲ ಅವರು. ನಮಗೆ ಒಂದೇ ಫಸಲು. ನಮಗೆ ಈಗ ಅಲ್ಲಿ ಹೋದ್ರೆ ಇಲ್ಲಿ ತಲೆ ಮೇಲೆ ಹೊತ್ತೋರಿ ಬೇಕೇ ಬೇಕು ನಮಗೆ. ಯಾಕೆ ಒಡೆಯಾಡ್ಲಿಕ್ಕೆ ಬೇಕಾ ನಮಗೆ ಒಡೆಯಾಡ್ಲಿಕ್ಕೆ ಕೊಡೋದಿಲ್ಲ ಅವರು. ಅವ್ರು ರಾತ್ರಿ ಎಲ್ಲ ಗುದ್ದು ಹೊಡೆದು ನಮಗೆಲ್ಲ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಕೆಜಿಕೊಪ್ಪ. ಹೌದು, ರಾತ್ರಿ ಎಲ್ಲ ಗುದ್ದು ಹೊಡೆದು ಊಟಿ ಮಾಡಿ ಬೇಲಿ ಹಾಕಿದ್ರೆ ನಾನು ಕಂಡಿದ್ದೀನಿ. ಅದು ಯಾಕೆ ಆ ಥರ ಮಾಡ್ತೀವಿ? ರಾತ್ರಿ ಒಬ್ರು ಒತ್ತುವರಿ ಇದ್ಮೇಲೆ ಕ್ರಮೇಣ ಗದ್ದೆಗಳಲ್ಲಿ ನೆರೆ ಬಂದು ಹೋಗುತ್ತೆ ಜಾಸ್ತಿ. ಅಲ್ಲಿ ಉಳುಮೆ ಮಾಡಿದ್ದು ಒಂದು ಟೈಮ್ ಇರಲ್ಲ, ಲೇಟಾಗಿ ಮಾಡಿರ್ತಾರೆ. ಈ ವರ್ಷ ಬಿತ್ತೋದು ಬೇಡ ಹಂಗೆ ಅಂತ ಈ ಥರ ಮಾಡಿರ್ತಾರೆ. ರೈತರದು 100 ಥರ ಸಮಸ್ಯೆ ಇರ್ತಾವೆ. ಅಲ್ಲಿ ಯಾವಾಗಲೂ ನೀರು ನಿಲ್ಲುತ್ತೆ. ಕಡೆಗೆ ಯಾವ ಚೌತಿ ಬೆಳೆಗೆ ನಟ್ಟಿ ಮಾಡ್ಬಿಟ್ಟು ಅದನ್ನ ಜಮೀನಿಗೆ ಬರ್ದು ಫಾರೆಸ್ಟ್ ಬಂದರು, ತಡೆದ್ರು. ಆಗಲೇ ಇದ್ದೀವಲ್ಲ, ಫಾರೆಸ್ಟ್ ಹತ್ರ ಮಾತಾಡಿದ್ವಲ್ಲ ನಾವು. ಅದು ರೈಲ್ವೆ ಲ್ಯಾಂಡು 600 ಎಕರೆ ಇದೆ. ಅದರಲ್ಲಿ ಫಾರೆಸ್ಟ್ ಲ್ಯಾಂಡ್ ಅಂತೇಳಿ 30 ಎಕರೆ ಐತಿ. 600 ಎಕರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಉದ್ದೇಶಪೂರ್ವಕವಾಗಿ ರೈತರ ಜಾಗದಲ್ಲೇ ಮಾಡಿದ್ದಾರೆ, ಗದ್ದೆ ತಲೆಗೆ ಮಾಡಿದ್ದಾರೆ. ಕೆಜಿಕೊಪ್ಪ ತರಗಳೆ ಒಂದೇ ಗ್ರಾಮ ಆಗಿತ್ತು. ಈಗ 6 ತಿಂಗಳಿನಿಂದ ಕೆಜಿಕೊಪ್ಪ ಗ್ರಾಮ ಆದಮೇಲೆ ಅವ್ರು ಆಟ ಆಡ್ತಾ ಇದ್ದಾರೆ. ಇದೇ ಕೆಜಿಕೊಪ್ಪ ಗ್ರಾಮದವರು 19 ಮನೆ ಕುಟುಂಬದವ್ರು ನಮ್ಮೂರಲ್ಲಿ ಬೋಗುಟಿ ಮಾಡ್ಕೊಂಡು ಬಗಾರ್ಕು ಒತ್ತುವರಿದಲ್ಲೇ ಇದ್ದಾರೆ. ಅವ್ರು ನಾವು ಯಾರು ತೊಂದರೆ ಕೊಡ್ತಾ ಇಲ್ಲ. ಅವ್ರು ನಾವು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಮತ್ತೇನೋ ಈ ಶಿರೋಳ ದಿನೇಶ್ವರನ ಹೇಳಿದ್ರು, ಯಾರೋ ನಾವು ಭೂಗಳರು ಮತ್ತು ಕದಿಮರು ಅಂತೇಳಿ. ನಾವು ತುಂಡಿ ಜಮೀನಿಗಾಗಿ ಹೋರಾಡ್ತಾರೆ ರೈತರು. ನಾವು ನಮ್ಮ ಜಮೀನು ಯಾರು ತಗೊಳ್ಳಲ್ಲ. ಯಾಕಂದರೆ ಸಾಗರ ತಾಲೂಕಿನ ಏನೇ ನೀರಿದ್ದರೂ ಕೂಡ ನಮ್ಮೂರ ಹತ್ರನೇ ಬರುತ್ತೆ. ಈ ಸಿದ್ದಾಪುರ ತಾಲೂಕಿಂದ ಕೂಡ ಅಲ್ಲೇ ಒಂದು ಹುಡ್ತೈತಿ. 15ರಿಂದ 20 ಅಡಿ ನೀರು ನಿಲ್ತೈತಿ 3 ರಿಂದ 4 ತಿಂಗಳ. ಈಗ ಊರಿನವರೇ ಸೇರ್ಕೊಂಡು ಸೌಹಾರ್ದಯುತವಾಗಿ ಬಗೆಹರಿಸೋಣ. ನಾವು ಭಾರಿ ಈಗ ಊರವರಲ್ಲ ಬಂದು ಭೇಟಿ ಮಾಡಿಸಿ ಹೊಂದಾಣಿಕೆ ಕರೆದ್ರು. ಅವ್ರು ಬಂದಿಲ್ಲ. ಅವ್ರು ನಾ ಎದುರು ಬರ್ಬೇಕಿತ್ತಲ್ಲ. ಯಾರೋ ಕೆಜಿಕ ಪ್ರಭು ಏನೋ ಭೂಗಾಡ್ರು ಅಂತ ನಾವು ಕಾಡ್ರಲ್ಲ. ಅವ ಸೈದೂರು ಪಂಚಾಯತಿಯಲ್ಲಿ ಎಷ್ಟು ಎಕರೆ ಜನ ಸುಳ್ಳೂರು ಇರ್ಬೋದು, ಸೈದೂರು ಕಂಚೆ ಇರ್ಬೋದು, ತಡಗಳೆ ಇರ್ಬೋದು. 20 ಎಕರೆ 15 ಎಕರೆ ಅವ ಬಗರ್ಗುಂ ಜಾಗದಲ್ಲಿ ಅನಾನಸ್ ಹಾಕಿದ್ದು ಲಕ್ಷಗಟ್ಟಲೆ ಸಸಿ ಹಾಕಿ ಟನ್ಗಟ್ಟಲೆ ಪೈನಾಪಲ್ ಕಡಿಯೋ ಅವ ನಾವಲ್ಲ. ಅವ ದಿನೇಶ್ ಜೊತೆಗಿದ್ದವ ಅವ ಕೆಜಿಕ ಪ್ರಭು. ಅದನ್ನ ದಿನೇಶ್ ಅವ್ರು ಯತ್ನ ಮಾಡ್ಕೋಬೇಕು. ನಾವು ಭೂಗಾಡಲ್ಲ, ನಾ ರಾಮು ಅಂತೇಳಿ. ನಮ್ಮಲ್ಲ ತಡಗಳೆ ಗ್ರಾಮಸ್ಥರು ಮತ್ತು ಕೆಜಿಕೊಪ್ಪ ಗ್ರಾಮಸ್ಥರು ಸಮಸ್ಯೆನ ಇಟ್ಕೊಂಡು ನಮ್ಮನ್ನು ತಡಗಳೆ ಗ್ರಾಮಸ್ಥರು ನಮ್ಮ ಸಂಯುಕ್ತ ರೈತ ಸಂಘದ ಆಫೀಸಿಗೆ ಬಂದು ಒಂದು ಮನವಿ ಮಾಡ್ತಾರೆ. ಸರ್, ಇದು ಯಾವುದೋ ಒಂದು ಉದ್ದೇಶದ ಮೇಲೆ ನಮ್ಮ ಬಗರಕುಂ ಅರ್ಜಿ ಮತ್ತು ಮಂಜೂರಾತಿ 57 ಅರ್ಜಿ ಇದ್ರೂ ಇಂಥ ಜಮೀನಿನ ಮೇಲೆ ಏಕಾಏಕಿ ಬಂದು ರಾತ್ರಿ ಫಾರೆಸ್ಟ್ ಇಲಾಖೆ ಕಳ್ಳರ ಥರ ಗುದ್ದು ಹೊಡಿತು. ನಾವು ಇವತ್ತು ಬಗರಕುಂ ಮಾಡ್ಕೊಳಕ್ಕೆ ನಮಗೆ ಅರ್ಹತೆ ಐತೆ ಇಲ್ಲ. ದಯಮಾಡಿ ತಾವುಗಳು ಒಂದು ಸಾಮಾಜಿಕ ಕ್ಷೇತ್ರ ಮಾಡ್ತೀರಿ, ನಮಗೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನ್ಯಾಯ ಕೊಡಬೇಕು ಅಂತ ಹೇಳಿದ್ರು. ನಾವು ತದಾದ ನಂತರ ನಮ್ಮ ಸಂಯುಕ್ತ ರೈತ ಸಂಘದ ಒಂದಿಷ್ಟು ಜನ ಮುಖಂಡರು ಹೋಗಿ ಸ್ಥಳ ಪರಿಶೀಲನೆ ಮಾಡಿದೆವು. ಅಲ್ಲಿ 243ನೇ ಸರ್ವೆ ನಂಬರಾಗ ಟೋಟಲಿ 600 ಎಕರೆ ಇರೋದು. 600 ಎಕರೆಗೆ ಒಂದು 50-60 ಎಕರೆ ಈಗ ಹಾಲಿ ಮಂಜೂರಾತಿ ಐತಿ. ಮತ್ತು ಕೆಜಿಕೊಪ್ಪರ ಒಂದು 30-40 ಮನೆ, ಇವರೊಂದು 20 ಮನೆ ಬಗರಕುಂ ಅರ್ಜಿನೂ ಐತಿ. ನನ್ನ ಅಭಿಪ್ರಾಯ, ಅಲ್ಲಿ ಸ್ಪಾಟ್ ಎನ್ಕ್ವೈರಿ ಮಾಡಿದಾಗ 35 ಎಕರೆ ಹೆಚ್ಚು ಕಡಿಮೆ ಪಕ್ಷಿಧಾಮಕ್ಕಾಗಿ ಒಂದು ಮೀಸಲು ಜಾಗ ಐತಿ. ಅದು ಕಂದಾಯ ಭೂಮಿನೇ. ಆದರೆ ಹಿಂದೊಂದು ಸುತ್ತ ನಾ ಬಂಗಾರಪ್ಪ ಇರ್ಬೇಕಾರೆ ಏನು ಹೇಳಿದರು, ಒಂದು ಸುತ್ತ ಅಂದರೆ ಆ ಏನು ಪಕ್ಷಿಧಾಮ ಐತೆ ಅಲ್ಲಿ ಒಂದು ಸ್ವಲ್ಪ ಗಿಡ ನಟ್ಟು ಕಾಡನ್ನು ಬೆಳೆಸ್ರಿ ಅಂತ ಒಂದು ಸೂಚನೆ ಕೊಟ್ಟಿದ್ರು. ತದಾದ ನಂತರ ಕಂದಾಯ ಇಲಾಖೆ ಒಂದು ಅರ್ಜಿ ಮಾಡ್ತೈತಿ ಇವರಿಗೆ, ನೋಡ್ರಪ್ಪ ಅಲ್ಲಿ ಪಕ್ಷಿಧಾಮ ಐತೆ, ಪಕ್ಷಿಧಾಮ ಅಂತ ಕಾಣಿಸ್ನಲ್ಲ ಅವರು. ಆ ಕಂದಾಯ ಇಲಾಖೆ ಎಲ್ಲರೂ ಅಕ್ರಮ ಆಗ್ಬೋದು, ಅಲ್ಲಿ ಗಿಡ ನಡ್ರಿ ಅಂತ ಹೇಳಿ ಸೂಚನೆ ಕೊಡ್ತಾರೆ.
35 ಎಕರೆ ಸೂಚನೆ ಕೊಟ್ಟ ತಕ್ಷಣ ನಾನು ಅಲ್ಲಿ ಸ್ಪಾಟಿಗೆ ಹೋದಾಗ ಇವರು ಇರಲ್ಲಿ ಒಂದೇ ಮರ ಇಲ್ಲ. ಟೋಟಲಿ ಇವರು ಜೋಳ ಹಾಕ್ಯಾರೆ, ಬೋರ್ ಹೊಡೆದಾರೆ. ಬೋರೆಲ್ಲ ತುಕ್ಕು ಬಿದ್ದೈತೆ ಅಂದರೆ ಸಾಮಾನ್ಯವಾಗಿ ಸುಮಾರು ವರ್ಷದ ಹಿಂದೆ ಮಾಡಿರೋ ಒಂದು ಘಟನೆ ಕಾಣಿಸ್ತು ನಮಗೆ. ಅಲ್ಲಿಂದ 3/4 ಕಿಲೋಮೀಟ್ರ್ ದೂರ ಹೋದೆವು. 3/4 ಕಿಲೋಮೀಟ್ರ್ ದೂರ ಪಕ್ಷಿಧಾಮದಾಗೆ ಸುಮಾರು ಸಾವಿರಾರು ಮರಗಳನ್ನೆಲ್ಲ ಕಿತ್ತುಬಿಟ್ಟಾರೆ. ಅದು ಈ ರೀಸೆಂಟ್ ಕಿತ್ತದ್ದಲ್ಲ, 3-4 ವರ್ಷದ ಹಿಂದೆ ಕಿತ್ತಾರೆ. ಕೆಲವು ಸುಟ್ಟೋಗ್ಯವು, ಕೆಲವು ಇನ್ನೂ 100 ಮರಗಳು ಬುಡ ಸಮೇತ ಅಲ್ಲೇ ಬಿದ್ದವು. ಕೊನೆಗೆ ಅರಣ್ಯ ಇಲಾಖೆ ಅಧಿಕಾರಿನ ಕರ್ಕೊಂಡು ಹೋಗಿ ನಾನು ಕೇಳಿದೆ, ಅಲ್ರಿ ಇಲ್ಲಿ 100 ಮರಗಳು ಬಿದ್ದವಲ್ಲ, ಸರ್ಕಾರಕ್ಕೆ ನೀವೇನಾದ್ರು ಇದ್ರ ವರದಿ ಕಳಿಸಿರಾ? ಈ ಕಿತ್ತಿರೋ ಮರನ ಫಾರೆಸ್ಟ್ ಲ್ಯಾಂಡಿಗೆ ನೀವು ಯಾಕೆ ಹೊಡಿನಲ್ಲ ನೀವು? ಈ ಪ್ರಶ್ನೆ ನಾವು ಮಾಡಿದಾಗ ಕೆಲವು ಅಲ್ಲಿ ಪ್ರಶ್ನೆಗಳಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳೆಲ್ಲ ಬಂದವು. ದಯಮಾಡಿ ನೀವೇನಾದ್ರು ಗಿಡ ನೆಡಬೇಕು ಅಂದರೆ ಪಕ್ಷಿಧಾಮದಾಗೆ ಈಗೇನು ಮರನ ಫಾರೆಸ್ಟ್ ಇಲಾಖೆನೇ ಕಿತ್ತುದದು, ನಮಗೆ ಬೇರೆ ಯಾರೂ ಗೊತ್ತಿಲ್ಲ. ಫಾರೆಸ್ಟ್ ಇಲಾಖೆ ಕಿತ್ತಿರಲ್ಲ, ನಿಮ್ಮ ಮೇಲೆ ಕಾನೂನು ಕ್ರಮನೂ ಜರುಗಿಸ್ಬೇಕು. ಆ ಮರ ಕಿತ್ತಂಥ ಜಾಗದಾಗೆ ಹೊಸ ಸಸಿ ನಟ್ಟು ಪಕ್ಷಿಗಳಿಗೆ ಹೆಲ್ಪ್ ಮಾಡಬೇಕಾಗಿದ್ದ ನೀವು ಇವತ್ತು ರೈತರು ಕೆಜಿಕಪ್ತರಾಗ್ಬೋದು, ತಡಗಳೆ ರೈತರಾಗ್ಬೋದು. ನಮಗೆ 2 ರೈತರು, ರೈತ ಸಂಘ ಆದಮೇಲೆ 2 ರೈತರು ನಮ್ಮ 2 ಕಣ್ಣುಗಳಿದ್ದಂಗೆ. ಅವರು ಭೂಮಿ ಮೇಲೆ ಜೋಳ ಬಿತ್ತೋದು ಅಥವಾ ಅಡಿಕೆ ಗಿಡ ಹಾಕಿದ್ರ ಮೇಲೆ ನೀವು ರಾತ್ರಿ ಗುದ್ದು ಹೊಡೆದು ಗಿಡ ನಡೆಸಿರಲ್ಲ. ಇವಾಗ ತಲಾ ಒಬ್ಬೊಬ್ಬ ರೈತ ಅವರು ಈಗ 20 ಕುಟುಂಬದಿಂದ ನಾನು ಎಕ್ಸಾಕ್ಟ್ ನೋಡಿದೆ ಬೆಳೆ ಒಂದು 20ರಿಂದ 25 ಎಕರೆ ಮಾಡ್ಯಾರ ಅವರು. ಆ 25 ಎಕರೆಗೆ ಇವತ್ತು ಜೋಳ ಮತ್ತು ಶೇಂಗಾ ಅಥವಾ ಇನ್ನೇನೇ ಬೆಳೆ ಮಾಡಿದ್ರು ಒಬ್ಬೊಬ್ಬ ವ್ಯಕ್ತಿ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ ಅವನು ಸ್ವಂತ ಶ್ರಮದಿಂದ. ಲೇಬರ್ ಹಾಕ್ತಾರೆ ಅಷ್ಟು ಸಿಗೋದಲ್ಲ. ಬಟ್ ಆ 55,000 ಪ್ರಕಾರ ಇವತ್ತು 20 ಕುಟುಂಬಕ್ಕೆ 10 ಲಕ್ಷ ರೂಪಾಯಿನ ನಷ್ಟನ ಫಾರೆಸ್ಟ್ ಇಲಾಖೆ ಕೊಡಬೇಕು. ಮತ್ತು ಅಲ್ಲೇನು ಇವ್ರು ಬೆಳೆ ಮಾಡೋದ್ರ ಮೇಲೆ ಗಿಡ ನಟ್ಟಾರೋ ಆ ಗಿಡನ ಇವರೇ ತೆರವುಗೊಳಿಸ್ಬೇಕು. ಮತ್ತು ಎರಡನೇದಾಗಿ ನಮಗೆ ಆ ಜಾಗದ್ದು ಕೆಜಿಕಪ್ಪದ ರೈತರು ನಮ್ಮ ಆತ್ಮೀಯರು ಮತ್ತು ನಮ್ಮ ರೈತ ಕುಲಕ್ಕೆ ಇದ್ದಂಥರು, ದಯಮಾಡಿ ಅವ್ರ ಜಾಗನೂ ತೆರವುಗೊಳಿಸ್ಬಾರ್ದು, ಇವ್ರ ಜಾಗನೂ ತೆರವುಗೊಳಿಸ್ಬಾರ್ದು ಅನ್ನೋದು ನಮ್ಮ ರೈತ ಸಂಘದ ಬೇಡಿಕೆಗಳು. ಎಚ್ಚರಿಸಲಿಕ್ಕೆ ನೀವು ಇವತ್ತು ಆಗಮಿಸಿದರೆ ಇಂಥ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ನಿಮ್ಮ ಜೊತೆಗಿರುತ್ತೆ ಅಂತೇಳಿ ನಾನು ಮೊಟ್ಟ ಮೊದಲಾಗಿ ಹೇಳಕ್ಕೆ ಬಯಸ್ತೀನಿ. ಹಾಗೆಯೇ ಫಾರೆಸ್ಟ್ ಇಲಾಖೆಯರು ಯಾವುದೇ ಒಂದು 2 ಊರಿನ ಸಮಸ್ಯೆ ಬಂದಾಗ ಆ ರೈತರನ್ನು ಕೂರಿಸಿ ಏನಪ್ಪ ನಿಮ್ದೇನು ಸಮಸ್ಯೆ ಇದೆ, ನಿಮ್ದೇನು ಸಮಸ್ಯೆ, ನಿಮ್ಮ ವ್ಯಾಜ್ಯನ ನಮ್ಮ ಮೇಲೆ ಯಾಕೆ ತರ್ತೀರಿ ಅಂತೇಳಿ ಅರಣ್ಯ ಇಲಾಖೆಯವರು ಅದನ್ನು ಬಗೆಹರಿಸ್ಬೋದಿತ್ತು. ಆದರೆ ಯಾರೋ ನನ್ನಂಥ ಮುಖಂಡರು ಯಾರೋ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಕ್ಕಂಥ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು. ಇವತ್ತು ನೋಡಿ, ಇವತ್ತು 25 ಕುಟುಂಬ ಬೀದಿಗೆ ಬಂದಿದ್ದಾವೆ. ಇದನ್ನು ಸರಿ ಮಾಡೋದು ಯಾರು? ಅದು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ಕಂದಾಯ ಭೂಮಿ ಅಂತ ಹೇಳ್ತಾ ಇದ್ದಾರೆ. ಕಂದಾಯ ಭೂಮಿಗೆ ತಾವು ಹೋಗಿ ಅಲ್ಲಿ ಗಿಡ ನೆಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಇದು ಮೊಟ್ಟ ಮೊದಲಾಗಿ ಫಾರೆಸ್ಟ್ ಇಲಾಖೆ ನಮಗೆ ವಿವರಣೆ ಮಾಡಿ ಕ್ಲಾರಿಫಿಕೇಶನ್ ಕೊಡಬೇಕು. ಈಗ ನೀವು ಫಾರೆಸ್ಟ್ ಇಲಾಖೆ ನಿಮ್ದು ಏನಾದರೂ ಫಾರೆಸ್ಟಿಗೆ ಬರ್ತಾ ಇದ್ರೆ ನಿಮ್ಮ ಗಡಿಯನ್ನು ಗುರ್ತ ಮಾಡಿ, ರೆವಿನ್ಯೂಲ್ಲಿ ಬರ್ತಾರೆ ಗುರ್ತ ಮಾಡಿ ಆದಮೇಲೆ ನೀವು ಅವ್ರಿಗೆ ಗಿಡ ನೆಡ್ಬೋದಿತ್ತು. ಇವ್ರು ರೈತರಿಗೆ ಎಚ್ಚರಿಕೆ ಕೊಡೋದಿಲ್ಲ, ನೋಟಿಸ್ ಕೊಡ್ಬೋದಿತ್ತು. ಏಕೆ ನೀವು ಹೋಗಿ ರೈತರು ಮಾಡಿರ್ತಕ್ಕಂಥ ಭತ್ತ ಬೆಳೆದಿರ್ತಕ್ಕಂಥ ಭತ್ತದ ಮೇಲೆ ಸಸಿ ನೆಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಭತ್ತ ಬಿದ್ದಿದ್ದೀವಿ ಅಂದ್ರೆ ಅಂಥದ್ರ ಮೇಲೆ ನೀವು ರಾತ್ರಿ ಗಿಡ ನೆಡ್ತೀರಿ ಅಂದರೆ ಯಾರು ಕುಮ್ಮಕ್ ನಿಮಗೆ? ಇಲ್ಲ ಯಾರು ಸ್ಥಳೀಕರು ಯಾರು ಕುಮ್ಮಕ್ ಕೊಟ್ಟರು ಅಥವಾ ಯಾವುದೋ ಊರಿನ ಕುಮ್ಮಕ್ ಕೊಟ್ಟರು ಅನ್ನೋದು ತಾವು ಸ್ಪಷ್ಟಪಡಿಸ್ಬೇಕು. ನೀವಲ್ಲಿ ಆಫೀಸ್ ಒಳಗೆ ಕೂತ್ಕೊಂಡು ರೈತರು ಬಂದಿರ ಅಂತೇಳಿ ಇಲ್ಲಿ ನಾವು ಬಂದ ಕೂಡಲೇ ನೋಡಿದ್ವಿ, ತಮ್ಮ ಬೈಕ್ಗಳನ್ನು ತೆಗೆದು ಆ ಕಡೆ ಇಡೋಕ್ಕಂಥ ಸೌಜನ್ಯತೆ ಇಲ್ಲ. ನಿಮಗೆ ಅಧಿಕಾರ ಕೊಟ್ಟಿರೋದು ಸಾರ್ವಜನಿಕರು, ರೈತರು ಮತ್ತು ಎಲ್ಲ ನಾಗರಿಕರು. ನೀವೇನು ಹಂಗೆ ಸುಮ್ಮನೆ ಇಲ್ಲಿ ಅರಣ್ಯ ಇಲಾಖೆ ಬಂದು ಕೂತ್ಕೊಳ್ಳೆ ನಿಮಗೆ ಆಗೋದಿಲ್ಲ. ನಮ್ಮ ಟ್ಯಾಕ್ಸ್ ಹಣದಿಂದ ನಿಮಗೆ ಕೊಡ್ತಕ್ಕಂಥ ಸಂಬಳ. ನೀವು ರೈತರ ಸಮಸ್ಯೆಗಳನ್ನು ಆಲಿಸ್ಬೇಕು. ನೀವು ಏಕೆ ಅಲ್ಲಿ ಬಂದು ಕೂಡಲೇ ಹೆಂಗೆ ಗಿಡ ನೆಟ್ರಿ ಅನ್ನೋದನ್ನ ಇವತ್ತು ಅರಣ್ಯ ಇಲಾಖೆ ರೇಂಜ್ ಇರ್ಬೋದು, ACF ಇರ್ಬೋದು, ಇಲ್ಲಿ ನಮ್ಮ ರೈತರು ಸಂಯುಕ್ತರು ಬಂದು ಹೇಳ್ಬೇಕು. ಅವ್ರು 2 ಊರು ರೈತರು ನಮ್ಗೆ ಒಂದೇ. ನಮಗೆ ಯಾವುದೇ ರೈತರಿಗೆ ಅನ್ಯಾಯ ಆದರೆ ನಾವು ಸುಮ್ಮನಿರಲ್ಲ. ನಮಗೆ ರೈತರಿಗೆ ಮತ್ತೊಂದು ಏನಂದರೆ ಅಲ್ಲಿ ಫಾರೆಸ್ಟ್ ಆಯಿತು, ರೆವಿನ್ಯೂ ಆಯಿತು, ಗೋಮಾಳ ಆಯಿತು ನಮ್ಗೆ ಗೊತ್ತಿರಲ್ಲ. ನಮ್ಮ ಅಜ್ಜ ಮುತ್ತಾದರಿಂದ ಅಲ್ಲಿ ನಾವು ಬೆಳೆಗಳನ್ನು ಬೆಳ್ತಾ ಬರ್ತಾ ಇರ್ತೀವಿ. ಅದು ನೀವು ನಿನ್ನೆ ಮೊನ್ನೆ ಬಂದಂಥ ಯಾವುದೋ ಇಲಾಖೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಿರ್ತೀರಿ, ಸಾಗರದಾಗಿರ್ತೀರಿ, ಇಲ್ಲ ತೀರ್ಥಹಳ್ಳಿ ಅಲ್ಲಿಂದ ಇಲ್ಲಿ ಬಂದು ನಿಮಗೇನು ಗೊತ್ತಿರಲ್ಲ. ಅಲ್ಲಿ ಯಾರೋ ನನ್ನಂತ ಹೇಳಿದ ಕೂಡಲೇ ನೀವು ಹೋಗಿ ತೆರವುಗೊಳಿಸ್ತೀರಿ, ರಾತ್ರಿ ಗಿಡ ನೆಡ್ತೀರಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಈಗ ರೈತರು ಈಗ ನಮ್ಮ ಮಂಜಪ್ಪನವ್ರು ಹೇಳಂಗೆ ಅವ್ರಿಗೆ 10 ಲಕ್ಷ ರೂಪಾಯಿ ನಷ್ಟ ಆಗಿದೆ, ಅವ್ರಿಗೆ ತಂದು ಕೊಡೋರು ಯಾರೀಗ? ಈಗ ನಿಮ್ಮ ಇಲಾಖೆಯೇ ಅದನ್ನು ಬರೆಸ್ಬೇಕು. ಬರೆಸದೆ ಹೋದರೆ ನಾವಿವತ್ತು ಸಾಂಕೇತಿಕವಾಗಿ ಇಲ್ಲಿ ರೈತರ ಪರವಾಗಿ ಧರಣಿ ಮಾಡ್ತಾ ಇದೀವಿ. ದಲಿತ ಸಂಘಟನೆಯವರು ಮತ್ತು ರೈತ ಬಾಂಧವರ ಜೊತೆಗೆ. ಇದನ್ನೇನಾದ್ರು ನೀವು ಇವತ್ತು ಬರೆಸಲಿಲ್ಲ, ಇದಕ್ಕೆ ಸಮಂಜಸ ಉತ್ತರ ಕೊಡಲಿಲ್ಲ ಅಂದರೆ ನಾಳೆಯಿಂದ ನಾವು ರೈತರಾಗ ಇಲ್ಲೇ ಕೂರ್ತೀವಿ, ಇಲ್ಲೇ ಅಡುಗೆ ಮಾಡ್ತೀವಿ. ಸಾಗರ ರೈತರು ಅಂದರೆ ನೀವೇನು ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ಯಾರೋ ಬಂದು ಹೇಳ್ತಾರೆ, ಇವತ್ತೊಂದು ಮನವಿ ಕೊಡ್ತಾರೆ, ಹೋಗ್ತಾರೆ, ತಿಳ್ಕೊಂಡಿದ್ದೀರಿ. ನಿಮಗೆ ಎಚ್ಚರಿಕೆ ಗಂಟೆ ಆಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವು ಸಮಂಜಸ ಉತ್ತರ ಕೊಡದೆ ಹೋದರೆ ನೀವು ಏನು
ನಟ್ಟಿರ್ತಕ್ಕಂಥ ನಿಮ್ಮ ಅರಣ್ಯ ಇಲಾಖೆ ಗಿಡಗಳನ್ನು ಕಿತ್ತು ರೈತರಿಗೆ ಸಹಕಾರ ಮಾಡದೆ ಹೋದರೆ ನಾಳೆಯಿಂದ ಈ ರೈತರ ಜೊತೆಗೆ ನಾವಂತೂ ಸದಾ ಇರ್ತೀವಿ. ಹಾಗೆ ಈಗ ಬಂದು ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕು, ರೇಂಜರ್ ಕೊಡ್ತೀರೋ, ACF ಕೊಡ್ತೀರೋ, ಫಾರೆಸ್ಟರ್ ಕೊಡ್ತೀರೋ ಗೊತ್ತಿಲ್ಲ. ಇಲ್ಲಿ ಮಾಧ್ಯಮದವ್ರು ಬಂದಿದ್ದಾರೆ, ಮಾಧ್ಯಮದವ್ರ ಮುಖಾಂತರ ನೀವು ಕ್ಲಾರಿಫಿಕೇಶನ್ ಕೊಡದೆ ಹೋದರೆ ನಾವು ಈ ಕ್ಷಣದಿಂದಲೂ ಇಲ್ಲಿ ಹೇಳೋದಿಲ್ಲ. ಆಗಲೇ ನಮಗೆ ಇಲ್ಲೊಂದು ಈ ವಿಚಾರ ಕಾಣ್ತು ಅಂದರೆ ಪತ್ರಕರ್ತರೆಲ್ಲ ಇದ್ದೀರಿ, ಇಲ್ಲಿ ರೈತರು ಬಂದಿದ್ದಾರೆ, ರೈತರು ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ, ಇದೆಲ್ಲ ಗಾಡಿ ಸಾಲಿಗೆ ಅಡ್ಡಾಗಿ ನಿಲ್ಲಿಸಿದ್ದಾರೆ. ಅಂದರೆ ನಾವು ಈ ಕಡೆ ಹೋಗಬಾರ್ದು ಅಂತ. ನಾವು ನಿಮ್ಮಷ್ಟು ಅವಿಜ್ಞಾನಿಗಳಲ್ಲ. ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ಹೆಂಗಂದ್ರೆ ನಮಗೊಂದು ನಿಯಮ ರೂಲ್ಸ್ಗಳಿದೆ, ಅದಕ್ಕೋಸ್ಕರ ನಾವಿಲ್ಲಿ ಬರ್ತೀವಿ. ಹಂಗಂತ ನಾವೇ ನಿಮ್ಮ ನುಗ್ಗಕ್ಕೆ ಬರೋದಿಲ್ಲ. ಅದ್ರಲ್ಲಿ ಬಂದಿರ್ತಕ್ಕಂಥ ಬೈಕ್ಗಳನ್ನು ತೆಗೆದಾಗ ಸೈಡ್ ಹಾಕ್ಬೇಕಂತ ಸೌಜನ್ಯತೆ ಇಲ್ಲ ಅಂತ ಇವ್ರಿಗೆ ಫಾರೆಸ್ಟ್ ಇಲಾಖೆಗೆ ಎಷ್ಟು ಇರ್ಬೋದು, ನಾಳೆ ಸ್ಟ್ರೈಕ್ ಮಾಡ್ತಾರೆ ಅಂತ ಎಲ್ಲ ಮಾಧ್ಯಮದಾಗ ಬಂದಿದೆ, ಗೊತ್ತಾಗಿದೆ. ಆದರೂ ತಂದು ಆಫೀಸ್ ಬೈಕ್ ನಿಲ್ಲಿಸ್ತೀರಿ, ಇಲ್ಲೇ ಕಾಣುತ್ತಲ್ಲ ನೀವು ರೈತರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಹೇಳೋದು ಇಷ್ಟೇ, ಈಗ ರೈತರ ಸಮ್ಮುಖದಲ್ಲಿ ನೀವು ರೇಂಜರ್ ಬಂದು ಕ್ಲಾರಿಫಿಕೇಶನ್ ಕೊಡ್ತೀರೋ, ಫಾರೆಸ್ಟರ್ ಬಂದು ಕೊಡ್ತೀವಿ, ACF ಬಂದು ಕೊಡ್ತಾರೆ, ಹೊಡೆದೇ ಹೋದ್ರೆ ನೀವು ಕೊಡೋ ತನಕ ನಾವಿಲ್ಲಿ ಎದ್ದೇಳಲ್ಲ. ಜೈ 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 ಭೀಮ್, ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆಗಳಿಗೆ ನನ್ನ ಆತ್ಮೀಯ ರೈತರು ಅಂದ್ರೆ ಎಲ್ಲರೂ ಕೂಡ ಒಂದೇ. ಆ ರೈತರು ಈ ರೈತರು ಬೇರೆ ರೈತರು ಅನ್ನೋ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೂಡ ಪ್ರತಿನಿತ್ಯ ಅನ್ನವನ್ನು ಏನು ಸೇವೆ ಮಾಡ್ತೀವಿ ಅವೆಲ್ಲರೂ ಕೂಡ ರೈತರೇ. ಭೂಮಿ ಇಲ್ಲದೆ ಇರ್ಬೋದು, ಇದ್ದೇ ಇರ್ಬೋದು. ಆದ್ದರಿಂದ ನಾವೆಲ್ಲ ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಕ್ಕಂಥ ಕೆಲಸವನ್ನು ಆಗಬೇಕು. ಆದರೆ ಗುಂಪುಗಳನ್ನು ನಾವು ಮಾಡ್ಕೊಂಡು ಹೋದರೆ ಲಾಭ ಆಗೋದು ಅರಣ್ಯ ಇಲಾಖೆಯವರಿಗೆ ಮತ್ತು ಇಲಾಖೆಯವರಿಗೆ, ಕಂದಾಯ ಇಲಾಖೆಯವರಿಗೆ ಅದು ಲಾಭ ಆಗೋದು. ಯಾಕೆಂದರೆ ಅವರು ಏನು ಮಾಡ್ತಾರೆ ಅಂತಂದರೆ, ಮತ್ತೊಬ್ಬರು ರೈತರು ಬಂದು ಅವರಿಗೆ ಕೊಡಿ ಅಂತ ಹೇಳೋದು, ಇನ್ನೊಬ್ಬರು ಒಂದಿಷ್ಟು ಜನ ರೈತರು ಬಂದು ಅವ್ರಿಗೆ ಕೊಡಬೇಡಿ ಅಂತ ಹೇಳೋದು. ಇದಾಗಬಾರ್ದು. ಇದಾದರೆ ಎಲ್ಲರೂ ಕೂಡ ಇದು ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ರೈತ ಸಂಘದ ಮುಖಂಡರಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಮನವರಿಕೆಯನ್ನು ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, KG ಕಪ್ತವ್ರು ಒಂದಿಷ್ಟು ಜನ ರೈತರು ACF ಎದುರುಗಡೆ ಬಂದು ಹೋರಾಟ ಮಾಡ್ತಾರೆ. ನಮ್ಮ ತಳಿಗಳ ಒಂದಿಷ್ಟು ಜನ ಬಂದು ಈಗ 2ನೇ ಬಾರಿ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ. ನಾವು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ಕೂಡ ಭೂಮಿ ಬೇಕು, ಭೂಮಿಯನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು. ನಾವು ಇಲ್ಲಿ ಸಾಗರ ತಾಲೂಕು ಆಗಿರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಇಲ್ಲಿನ ಮಲೆನಾಡಿನವರು ಆ ಭೂಮಿಯನ್ನು ಆಶ್ರಯ ಇಟ್ಕೊಂಡೇ ನಾವೆಲ್ಲರೂ ಕೂಡ ಬದುಕ್ತಾ ಇರೋದು. ಆ ಭೂಮಿನ ಉಳುಮೆ ಮಾಡಿನೇ ನಾವು ಊಟವನ್ನು ಮಾಡ್ತಾ ಇರೋದು. ಹಾಗಾಗಿ ನಮ್ಮ ರೈತರಿಗೆ ಭೂಮಿ ಬಿಟ್ಟರೆ ಬೇರೆ ಯಾವುದೇ ಕಸುಬು ಇಲ್ಲ. ನಮಗೆ ಕಸುಬು ಇರೋದೇ ಭೂಮಿ. ಹಾಗಾಗಿ ರೈತರು ಇರ್ತಕ್ಕಂಥವ್ರು ಸಣ್ಣ ಸಣ್ಣ ರೈತರು ಇದ್ದಾರೆ. ಇಲ್ಲಿ ಯಾರು 100 ಎಕರೆ ಇರ್ತಕ್ಕಂಥ ರೈತರು ಯಾರು ಕೂಡ ಇಲ್ಲ. ಯಾರು 50 ಎಕರೆ, 20 ಎಕರೆ, 40 ಎಕರೆ, 30 ಎಕರೆ ಉಳುಮೆ ಮಾಡಿದವರು ಯಾರು ಕೂಡ ಇಲ್ಲ. ಆದರೆ ಆ ಸಣ್ಣ ಸಣ್ಣ ರೈತರು ಕೂಡ ಇವತ್ತು ಇದ್ದಾರೆ. ಆ ಸಣ್ಣ ಸಣ್ಣ ರೈತರು ಸಹಿತ ಇವತ್ತು ಮನೆಯಲ್ಲಿರ್ತಕ್ಕಂಥ ಕುಟುಂಬಗಳು ಕೂಡ ಬೇರೆ ಬೇರೆ ಆಗ್ತಾ ಇದೆ. ಹಾಗಾಗಿ ಅವರು ಹಂಚಿಕೊಂಡ್ರೆ ಸ್ವಲ್ಪ ಅರ್ಧ ಎಕರೆನೋ, 3 ಎಕರೆನೋ, ಹೆಂಗೆ 1 ಎಕರೆನೋ ಜಮೀನು ಬರುತ್ತೆ. ಹಾಗಾಗಿ ಇದ್ದಂಥ ಭೂಮಿಯನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ರೆವಿನ್ಯೂ ಲ್ಯಾಂಡನ್ನು ನಮ್ಮ ಏನು ತಡೆಗಳ್ಳೆ ಊರಿನವರು ಏನು ಮಾಡ್ತಾ ಇದ್ದಾರೆ, ಸುಮಾರು ಹೇಳಿದ್ರು ಅವರು ಮಹಿಳೆಯರು ಹೇಳಿದರು, ನಾವು ಅನೇಕ ವರ್ಷಗಳಿಂದ ಈ ಭೂಮಿಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲಿ ನಮ್ಮ ಜಮೀನಿದೆ, ಅದು ಒತ್ತುವರಿ ಇದೆ. ಆ ಒತ್ತುವರಿ ಜಾಗದಲ್ಲಿ ನಾವು ಏನು ನಮ್ಮ ಬೋರನ್ನು ಹೊಡ್ಸ್ಕೊಂಡಿದ್ದೀವಿ. ಅಲ್ಲಿ ಪ್ರತಿ ವರ್ಷನೂ ಕೂಡ ನಾವು ಬೆಳೆ ಬೆಳೀತಾ ಇದ್ವಿ, ಭತ್ತ ಬೆಳೀತಾ ಇದ್ದೀವಿ. ಅದನ್ನು ಈ ವರ್ಷ ಅರಣ್ಯ ಇಲಾಖೆಯವರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಉಳುಮೆ ಮಾಡಿರ್ತಕ್ಕಂಥದ್ರಲ್ಲಿ ಗಿಡ ನೆಡ್ತಾ ಇಟ್ಟಿದ್ದಾರೆ. ಇದನ್ನ ಇಲಾಖೆಯವರು ಮಾಡಬಾರ್ದು. ಯಾಕೆಂದ್ರೆ ಇವತ್ತು ರೈತರು ಏನಿದ್ದಾರೆ ಅರಣ್ಯ ಉಳಿಸ್ತಾರೆ ಅವರು. ನೀವು ಯಾರು, ನಾನು ಏನು ಇಲಾಖೆಯವರು ಹೇಳ್ತಾ ಇದ್ದೇನೆ, ಅವ್ರು ಮಾಡಿರ್ತಕ್ಕಂಥ ಜಮೀನು ಏನು 25 ಕುಟುಂಬ ಜಮೀನು ಏನಿದೆ ಮಾಡಿರ್ತಾರೆ, ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ತಾವು ಬಿಡಬೇಕು. ಅದನ್ನ ಏನವರು ಬಿತ್ತನೆ ಮಾಡಿರ್ತಕ್ಕಂಥ ಜಮೀನನ್ನ ಮತ್ತೆ ಮರು ಬಿತ್ತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇನು ಗಿಡ ನೆಟ್ಟಿದ್ದೀರಿ, ರಾತ್ರಿ ಹೋಗಿ ಗಿಡವನ್ನು ನೆಟ್ಟಿದ್ದೀರಿ, ತೆರವು ಮಾಡ್ಬೇಕು. ನೀವು ಕೂಡಲೇ ತೆರವು ಮಾಡ್ಬೇಕು. ಈಗ ಹೋಗಿ ನೀವು ತೆರವು ಮಾಡಿ ಅವರಿಗೆ ಮಾಡಿರ್ತಕ್ಕಂಥ ಜಮೀನನ್ನ ಮತ್ತೆ ಅವರಿಗೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು. ಯಾಕೆಂದ್ರೆ 25 ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದ್ರೆ ಸದಾಕಾಲ ನಾವು ಹೋರಾಟಗಳನ್ನ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೆವಿನ್ಯೂ ಅಂತ ಹೇಳ್ತಾರೆ, ನಮ್ದು ಡೀಮ್ಡ್ ಫಾರೆಸ್ಟ್ ಅದರಲ್ಲಿ ಬರುತ್ತೆ ಗೊತ್ತಲ್ಲ. ಅದ್ರಲ್ಲಿ ಡೀಮ್ಡ್ ಫಾರೆಸ್ಟ್ ಹಿಂದೆಲ್ಲ ನಮ್ಮ CPT ಇರೋದ್ರಿಂದ ಸ್ವಲ್ಪ ನಾವೇನು ಮಾಡಿದ್ವಿ, ನಮಗೆ ಗುಂಡಿ
ಅಲ್ಲಿ ನಮ್ದು ಸರಿ ಗೊತ್ತಾಗಿಲ್ಲ, ರೆವಿನ್ಯೂ ಲ್ಯಾಂಡ್ ಗೊತ್ತಾಗಲ್ಲ, ಅರಣ್ಯ ಗೊತ್ತಾಗಲ್ಲ. ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಗಿಡ ನೆಡ್ತೀವಿ ಅಂತ ಹೇಳಿದ್ವಿ. ಈಗ ಯಾಕೆ ನೆಡ್ತೀವಿ? ಈಗ ನಿಂತಿರೋದು ಈಗ ನೆಟ್ಟಿರೋದು ಇರ್ಲಿ, ನೀವು ನೆಟ್ಟಿರೋದು ಆಯ್ತಲ್ಲ, ಈಗ ನಿಲ್ಸಿದೀವಲ್ಲ ರಿವ್ಯೂದಲ್ಲಿ ನಮ್ಮ ಅರ್ಜಿ ಅಂತ ಹೇಳಿದ್ರಲ್ಲ, ನಾವು ವೆಯ್ಟ್ ಮಾಡೋಣ. ಅದ್ರ ಬಗ್ಗೆ ಅವ್ರದ್ದೇನು ಡಿಸಿಷನ್ ಆಗುತ್ತೋ ಆ ಡಿಸಿಷನ್ಗೆ ವೆಯ್ಟ್ ಮಾಡೋಣ. ಹಿಂದೆ ತಹಸೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ ಅರಣ್ಯ ಇಲಾಖೆಗೆ. ತಹಸೀಲ್ದಾರಿಂದ ಒಂದು ಲೆಟರ್ ಬರುತ್ತೆ ಅರಣ್ಯ ಇಲಾಖೆಗೆ, ಇಂತಿಂಥವ್ರು ಅಲ್ಲಿ ಬಗರ್ಕು ಮಾಡ್ತಾ ಇದ್ದಾರೆ, ಇಂತಿಂಥದ್ದು ಕಂದಾಯ ಭೂಮಿಯಲ್ಲಿ ಇಂತಿಂಥವ್ರು ಬಗರ್ಕು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಒತ್ತುವರಿ ತೆರವು ಮಾಡಿ ಅರಣ್ಯೀಕರಣ ಮಾಡಿ ಅಂತ ಒಂದು ಲೆಟರ್ ಜನವರಿ ತಿಂಗಳಲ್ಲಿ ಬರುತ್ತೆ. ಆ ಒಂದು ಲೆಟರ್ ಬಂದ ಮೇಲೆ ಇಲಾಖೆಯವರು ನಮ್ಮ APO ಮತ್ತು ಇದರಲ್ಲೆಲ್ಲ ಸೇರಿಸ್ಕೊಂಡು ಅಲ್ಲಿಂದ ಸರ್ಕಾರದಿಂದ ಗ್ರಾಂಟ್ ತೊಗೊಂಡು ಅಡ್ವಾನ್ಸ್ ಮುಂಗಡ ಕಾಮಗಾರಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಬಂದ ಮೇಲೆ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ BA ಆಗಲಿ RI ಆಗಲಿ ಜೊತೆಗೆ ಇದ್ಕೊಂಡು ಇದು ಹೊಸ ಒತ್ತುವರಿ ಅಂತ ಅವರು ಕೂಡ ನಮಗೆ ಹೇಳಿದ ಮೇಲೆ ಇಲಾಖೆಯಿಂದ ಕೆಲಸಗಳಾಗಿದ್ದಾವೆ. ಈ ಮೊನ್ನೆ ಕೂಡ ಈಗ ನಾವು ಏನು ಕೆಲಸ ಮಾಡಿದ್ವಿ 2 ದಿನ ಪ್ಯಾಕಿಂಗ್ ಕೂಡ ಅಲ್ಲಿ ಮಾಡಿದ್ವಿ, ಏನು ಫಿಟ್ ಆಗಿತ್ತು. ಇಮಿಡಿಯೇಟು ನಮಗೆ ಕಂದಾಯ ಇಲಾಖೆಯಿಂದ ಸದ್ಯಕ್ಕೆ ಸ್ಟೇ ಮಾಡಿ 2 ಬಗ್ಗೆ ಇದು ಪ್ರಾಬ್ಲಮ್ ಬಗೆಹರಿಸೋಣ ಅಂತ ಹೇಳಿದ್ದಕ್ಕೆ ನಮ್ಮ ಕೆಲಸಗಳನ್ನು ನಾವು ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಮುಂದೆ ತಹಸೀಲ್ದಾರ್ ಕಂದಾಯ ಇಲಾಖೆ ಏನು ನಮಗೆ ಡೈರೆಕ್ಷನ್ ಮತ್ತು ನಮ್ಮ ಏನು ಡೈರೆಕ್ಷನ್ ತಗೋತಾರೋ ಅದು ಮನವಿ ತಾಳಗುಪ್ಪ ಹೋಬಳಿ ಸೊರಬ ವಿಧಾನಸಭಾ ಕ್ಷೇತ್ರ ಸಾಗರ ತಾಲೂಕು. ಮಾನ್ಯರೇ, ವಿಷಯ ರೈತರು ಬಗರುಕು ಭೂಮಿ ವ್ಯವಸಾಯ ಮಾಡಿಕೊಂಡು ಫಾರಂ ನಂಬರ್ 57 ಅರ್ಜಿ ಮತ್ತು AC ಕೋರ್ಟ್ನಲ್ಲಿದೆ. ಒಬ್ಬರಿಗೆ ಮಂಜೂರಾತಿ ಸಹ ಆಗಿದ್ದರೂ ಸಹ ಅರಣ್ಯ ಇಲಾಖೆ ಆಕ್ರಮಣ ಗಿಡ ನೆಟ್ಟಿರುವ ಬಗ್ಗೆ ಇವರು ಅರ್ಜಿ ಕೊಟ್ಟಿದ್ದಾರೆ. ತಡಗಳೆ ರೈತರು, ತಡಗಳೆ ಗ್ರಾಮಸ್ಥರಾದ ನಾವು ನಮ್ಮ ಗ್ರಾಮದ ಸರ್ವೆ ನಂಬರ್ 243ರಲ್ಲಿ ನಮ್ಮ ಜಮೀನಿನ ಒತ್ತುವರಿಯಾಗಿ ಸುಮಾರು 20 ಕುಟುಂಬಗಳು ವ್ಯವಸಾಯ ಮಾಡಿಕೊಂಡು ಬಂದಿರುತ್ತವೆ. ಜಮೀನು ತಲಕಟ್ಟಲ್ಲಿ ಈ ಭೂಮಿಯ ಮೇಲೆ ಬಗರುಕು ಕಮಿಟಿಯಲ್ಲಿ ನಮ್ಮ ಅರ್ಜಿಗಳನ್ನು ಕಮಿಟಿ ಇನ್ನೂ ಇತ್ಯರ್ಥವಾಗಿಲ್ಲ. ಇದರಲ್ಲಿ ಒಂದು ಕುಟುಂಬದವರು ಸಹ AC ಕೋರ್ಟಿನಲ್ಲಿ ವ್ಯಾಜ್ಯ ನಡೆಸಿದ್ದಾರೆ. ಇನ್ನೊಂದು